ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಶುಭ ಶುಕ್ರವಾರವಾದ ಇಂದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನವೇ ಬದಲಾಗಿ ಹೋಗಲಿದ್ದು ಅತಿ ದೊಡ್ಡ ಅವಕಾಶ, ಅದೃಷ್ಟದ ಬಾಗಿಲು ತೆರೆಯಲಿದೆ. ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದ್ದು ಕಷ್ಟ ಅವಮಾನಗಳಿಂದ ದೂರವಾಗೋದಲ್ಲದೆ ಆರ್ಥಿಕ ಲಾಭವೋ ಲಾಭ, ದುಡ್ಡೇ ದುಡ್ಡು. ಹೌದು ವೀಕ್ಷಕರೇ, ಈ 5 ರಾಶಿಯ ಜನರಿಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ದೊರೆಯಲಿದ್ದು ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಮನೆಯ ಬಾಗಿಲಿಗೆ ಬಂದು ನಿಲ್ಲಲಿದ್ದಾಳೆ. ಬಹಳಷ್ಟು ವರ್ಷಗಳಿಂದ ಬಡತನದಲ್ಲಿ ಇದ್ರೂ ಕೂಡ ಇನ್ನು ಮುಂದೆ ಈ ರಾಶಿಯವರು ಶ್ರೀಮಂತರಾಗ್ತಾರೆ. ಉದ್ಯೋಗ, ಹಣಕಾಸು, ಕುಟುಂಬದಲ್ಲಿ ಎಲ್ಲವೂ ಕೂಡ ಉತ್ತಮ ಪ್ರತಿಕ್ರಿಯೆಗಳೇ ಸಿಗತ್ವೆ. ಅಣ್ಣ ತಮ್ಮಂದಿರ ನಡುವೆ ಇದ್ದ ವೈರತ್ವವು ಮರೆತು ಆಸ್ತಿಯು ಸಮನಾಗಿ ಪಾಲಾಗಲಿದೆ. ಇಷ್ಟೇ ಅಲ್ಲ, ಸಂತಾನ ಪ್ರಾಪ್ತಿಯು ಲಭ್ಯ. ಜೊತೆಗೆ ಅರ್ಧಾಷ್ಟಮ ಶನಿ ಬಿಟ್ಟು ಹೋಗಲಿದ್ದು ಇನ್ನು ಮುಂದೆ ಶುಕ್ರ ದೆಸೆ ನಿಮ್ಮ ಪಾಲಾಗಲಿದೆ. ಕರ್ಮಕ್ಕೆ ತಕ್ಕ ಪ್ರತಿಫಲ, ತೊಂದರೆಗೆ ಒಳಗಾಗುವ ಸಾಧ್ಯತೆಯು ದೂರವಾಗುತ್ತೆ. ಶಿಸ್ತಿನ ಜೀವನಕ್ಕೆ ನಾಂದಿ ಹಾಡಬಹುದು. ಯಾಕಂದ್ರೆ ಶಿಸ್ತು ಎಲ್ಲಿರುತ್ತೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ. ಇನ್ನು ನಿಂತು ಹೋಗಿದ್ದ ನಿಮ್ಮ ಆದಾಯದ ಮೂಲ ಮತ್ತೊಮ್ಮೆ ಪ್ರಾರಂಭವಾಗುತ್ತೆ. ನಿಮ್ಮ ಪ್ರಯತ್ನಗಳು ಸತತವಾಗಿದ್ದಲ್ಲಿ ಲಾಭವೋ ಲಾಭ. ಯತ್ನಿಸಿದ ಕಾರ್ಯಗಳೆಲ್ಲ ಸಿಕ್ಕಾಪಟ್ಟೆ ಯಶಸ್ಸನ್ನೇ ತಂದುಕೊಡಲಿದ್ದು ಹಣಕಾಸಿನ ವ್ಯವಹಾರ ಸುಗಮವಾಗಿ ಸಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ನೀವು ಬಂಡವಾಳವನ್ನ ಇಂದು ಹೂಡಿದರೆ ಅಧಿಕ ಲಾಭವನ್ನೇ ಪಡೆಯುವಿರಿ. ಇದರ ಜೊತೆಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಹಣಕಾಸಿನ ನೆರವಿನಿಂದಲೇ ಬಗೆಹರಿಯುತ್ತೆ. ಜೊತೆಗೆ ನೀವು ಗೋವಿನ ಪೂಜೆಯನ್ನ ಕೂಡ ಮಾಡಬೇಕು. ಉದ್ಯಮಿಗಳಿಗೆ ಲಾಭದಾಯಕ ಪ್ರಯಾಣದ ಸಾಧ್ಯತೆಗಳಿದೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ, ಮನ್ನಣೆ ಸಿಗುತ್ತೆ. ಪರಿಸ್ಥಿತಿಗಳು ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ. ಪ್ರಗತಿಯನ್ನ ಸಾಧಿಸೋದಕ್ಕೂ ಕೂಡ ನಿಮಗೆ ಅನೇಕ ಅವಕಾಶಗಳು ಸಿಗಲಿದ್ದು ಆರೋಗ್ಯವು ಬಹಳ ಚೆನ್ನಾಗಿರುತ್ತೆ. ವ್ಯಾಪಾರ ವಹಿವಾಟುಗಳಂತೂ ಎಲ್ಲರಿಗಿಂತ ಹೆಚ್ಚಾಗಿ ನಿಮಗೆ ಲಾಭವನ್ನೇ ತಂದುಕೊಡಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಶುಕ್ರವಾರ ಈ ಎಲ್ಲ ಅದೃಷ್ಟವನ್ನ ಪಡೆದುಕೊಳ್ತಾ ಇರುವಂತಹ 5 ರಾಶಿಗಳು ಧನು ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಲಕ್ಷ್ಮಿಯೇ ನಮಃ ಎನ್ನುವಂಥ ಕಮೆಂಟನ್ನು ಮಾಡಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು.